ಇನ್ನು ವಿಧಾನಸಭೆ ಕಲಾಪವನ್ನ ಮುಂದೂಡಲಾಗಿದೆ. ಯಾಕಂದ್ರೆ ಸದ್ದು ಗದ್ದಲ ಏರ್ಪಾಡಾದಂತಹ ಹಿನ್ನೆಲೆಯಲ್ಲಿ ವಿಧಾನಸಭೆಯ ಕಲಾಪವನ್ನ ಈಗ ಮುಂದೂಡಿಕೆ ಮಾಡಲಾಗಿದೆ. ಇವತ್ತು ಬೆಳಿಗ್ಗೆ ಆರಂಭವಾದಂತಹ ವಿಧಾನಸಭೆಯ ಕಲಾಪ ಆರಂಭದಲ್ಲಿ ಎಸ್ ಎಂ ಕೃಷ್ಣ ಅವರಿಗೆ ಸಂತಾಪವನ್ನು ಸೂಚಿಸಿದ್ರು. ಅದಾದ ನಂತರ ಪಂಚಮಸಾಲಿಯ ಒಂದು ಗಲಾಟೆ ಗದ್ದಲ ಜಾಸ್ತಿ ಆದಂತಹ ಹಿನ್ನೆಲೆಯಲ್ಲಿ ಈಗ ಕಲಾಪವನ್ನು ಮುಂದೂಡಲಾಗಿದೆ. ವಿಧಾನಸಭೆಯ ಕಲಾಪವನ್ನು ಈಗ ಸದ್ಯಕ್ಕೆ ಮುಂದೂಡಿದ್ದಾರೆ. ಯಾಕಂದ್ರೆ ಹೊರಗೆ ಪಂಚಮಸಾಲಿಗರ ಒಂದು ಹೋರಾಟ ಏನು ಜಾಸ್ತಿ ಆಗಿದೆ. ಜೊತೆಗೆ ಮೊನ್ನೆ ಆದಂತಹ ಒಂದಷ್ಟು ಘಟನೆ, ಲಾಠಿ ಚಾರ್ಜ್ ಅನ್ನ ಮಾಡಿದ್ದು, ಸರ್ಕಾರ ಹೋರಾಟವನ್ನ ಹತ್ತಿಕ್ಕುವಂತಹ ಒಂದು ಪ್ರಯತ್ನವನ್ನ ಪೊಲೀಸರನ್ನ ಬಳಸಿಕೊಂಡು ಮಾಡ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಆರೋಪಗಳು ಇರುವಂಥದ್ದು. ಜೊತೆಗೆ ಇದೇ ಆಕ್ರೋಶ ವಿಪಕ್ಷ ಮಾಡ್ತಾ ಇದೆ. ಸೊ ಗದ್ದಲ ಏರ್ಪಾಡಾದಂತಹ ಹಿನ್ನೆಲೆಯಲ್ಲಿ ಸದನವನ್ನ ಈಗ ಮುಂದೂಡಿದ್ದಾರೆ. ಜಯಣ್ಣ ಮತ್ತು ಆರ್ ನಾರಾಯಣ ಸಂತಾಪ ಸೂಚನೆ ಎಲ್ಲ ಸದಸ್ಯ ಅರ್ಥ ಮಾಡಿಕೊಳ್ಳಿ. ನಾವು ನೀವು ನಾಳೆ ನಾವು ಆಲೋಚನೆ ಪರಿಸ್ಥಿತಿಗೆ ನಿಮ್ಮ ಸಂತಾಪ ಬಂದಾಗ ಮತ್ತೆ ಇಲ್ಲಿ ಯಾರು ಮಾತ್ರ ಏನಾಗುತ್ತೆ ವಿಚಾರ ಸ್ವಲ್ಪ ಗೌರವ ಕೊಡದೆ ಕೆಲಸ ಮಾಡಿ. ಮತ್ತೆ ಯಾಕಂದ್ರೆ ಒಂದು ಅರ್ಥ ಮಾಡಿಕೊಳ್ಬೇಕು. ಹಿರಿಯ ಸದಸ್ಯರು ನಿಮ್ಮಾಗೆ ಇಲ್ಲಿ ಬಂದು ಕೂತ್ಕೊಂಡಾಗೆ ನಿಮ್ಮಾಗೆ ಇಲ್ಲಿ ಬಂದು ಕೂತ್ಕೊಂಡವರು ನಮ್ಮನ್ನು ಸೇವೆ ಮಾಡಿ ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರ ಬಗ್ಗೆ ಒಂದು ಎರಡು ಮಾತು ಹೇಳಿ ಸೂಚನೆ ಮಾಡಿ ಸಂತಾಪ ಸೂಚನೆ ಆಯ್ತು. ನೋಡಿ, ಸಂತಾಪ ಸೂಚನೆ ಅವಕಾಶ ಮಾಡಿಕೊಡಿ. ಹಿರಿಯ ಸಚಿವರಾಗಿರುವಂತಹ ಮಾಜಿ ಸದಸ್ಯರಾಗಿರುವಂತಹ ಆರ್ ನಾರಾಯಣ ಅವರು ಮತ್ತು ಜಯಣ್ಣ ಎಸ್ ಅವರು ಇವತ್ತು ತೀರೋಗಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಿ. ನೋಡಿ, ನಿಮ್ಮ ಉತ್ಸಾಹ ಮತ್ತು ಇದು ನನಗೆ ಅರ್ಥ ಆಗ್ತದೆ. ಒಂದು ಉತ್ಸಾಹ ಅಲ್ಲ ನೋವು. ಇನ್ನು ಲಾಠಿ ಚಾರ್ಜ್ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಮಾತಾಡ್ತಾ ಇದ್ದಾರೆ, ಬನ್ನಿ ಕೇಳೋಣ. ಯಾವುದೇ ಅಹಿತಕರವಾದ ಘಟನೆ ಆಗಬಾರ್ದಪ್ಪ ಅಂತ ಹೇಳಿ ನಾವು ಕೂಡ ವಿ ಆಲ್ಸೋ ಆರ್ ಎ ರೆಸ್ಪಾನ್ಸಿಬಲ್ ಗೌರ್ಮೆಂಟ್. ನಾವು ಯಾರೋ ಸುಮ್ಮನೆ ಅದಿಬಿದಿಲಿ ಹೋಗೋರಲ್ಲ. ವಿ ಆರ್ ಎ ರೆಸ್ಪಾನ್ಸಿಬಲ್ ಗೌರ್ಮೆಂಟ್. ವಿ ಆರ್ ಆನ್ಸರಬಲ್ ಟು ಪೀಪಲ್ ಆಫ್ ದಿಸ್ ಸ್ಟೇಟ್. ಅದು ಬಿಟ್ಟು ಇವರು ಸುವರ್ಣಸೌಧಕ್ಕೆ ನುಗ್ತೀವಿ ಅಂತ ಬಂದಾಗ ಏನು ಮಾಡ್ಬೇಕು ನೀವೇ ಹೇಳಿ. ಅವ್ರನ್ನ ಅಲೋ ಮಾಡಿಬಿಡ್ಬೇಕಾ, ಇಲ್ಲ ಅವ್ರನ್ನ ತಡಿಬೇಕಾ? ಹಾಗಾಗಿ ಒಂದು ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ. ಅದನ್ನು ನಾನು ತಪ್ಪು ಅಂತ ಹೇಳೋದಕ್ಕೂ ಹೋಗಲ್ಲ, ಸರಿ ಅಂತ ಹೇಳೋದಿಲ್ಲ. ಆದರೆ ನ್ಯಾಯ, ನಾವು ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಕಾನೂನು ಅನಿವಾರ್ಯತೆ ಇದ್ದಾಗ, ಕಾನೂನನ್ನು ರಕ್ಷಣೆ ಮಾಡೋದಕ್ಕೆ ಅನಿವಾರ್ಯತೆ ಇದ್ದಾಗ ಆ ಕೆಲಸ ಪೊಲೀಸ್ನವ್ರು ಮಾಡಲೇಬೇಕಾಗ್ತದೆ. ಅದಕ್ಕೆ ನೀವು ಅವ್ರನ್ನ ಸಸ್ಪೆಂಡ್ ಮಾಡಿಬಿಡಿ, ಅವ್ರನ್ನ ಜೈಲಿಂದ ಬಿಟ್ಬಿಡಿ, ಆಯಿತು ಬಿಡೋಣ. ಅದಕ್ಕೆ ನಾವು ಅವ್ರ ಮೇಲೆ ಕೇಸ್ ಕೂಡ ನಾವು ಹಾಕಬಾರ್ದು ಅಂತಲೇ ಹೇಳಿದ್ವಿ. ಕೆಲವ್ರ ಮೇಲೆ ಕೇಸ್, ಸ್ವಾಮೀಜಿ ಮೇಲೆ ಅವ್ರ ಮೇಲೆಲ್ಲ ಹಾಕಬೇಡಿ, ಯಾಕೆಂದರೆ ಮಾತಾಡೋಣ, ದಿಸ್ ಇಸ್ ನಾಟ್ ದಿ ಫೈನಲ್ ಅಂತ ಹೇಳಿ ಕೂಡ ನಾವು ಆದೇಶ ಮಾಡಿದ್ದು. ಹಾಗಿರುವಾಗ ಪ್ರಿವೆಂಟಿವ್ ಅರೆಸ್ಟ್ ಅಂತ ಮಾಡಿದ್ದು. ಆಮೇಲೆ ಅವ್ರನ್ನ ಬಿಟ್ಟು ಕಳಿಸಿದ್ದಾರೆ. ಅದರಿಂದ ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರ ಜವಾಬ್ದಾರಿಯುತವಾಗಿ ನಡ್ಕೊಂಡಿದೆ, ಪೊಲೀಸ್ ಇಲಾಖೆ ಜವಾಬ್ದಾರಿಯುತವಾಗಿ ನಡ್ಕೊಂಡಿದೆ. ಯಾವುದೇ ರೀತಿ ನಾವು ಅವರಿಗೆ ತೊಂದರೆ ಮಾಡ್ತಕ್ಕಂಥದ್ದನ್ನು ನಾವು ಮಾಡಿಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ರಿಸರ್ವೇಷನ್ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಅವರು ಹೇಳ್ತಾರೆ, ಯಾಕೆಂದರೆ ಅದೇ ಬೇರೆ ಸಬ್ಜೆಕ್ಟ್ ಇದೆ. ಆದ್ದರಿಂದ ಸ್ಪಷ್ಟವಾಗಿ ಆ ರಿಸರ್ವೇಷನ್ನಿನ ಬಗ್ಗೆ ಕೆಲವು ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳೇ